ಕಾರ್ಯಗಳಿಗೆ ಅಡ್ಡಿಪಡಿಸ್ತಕ್ಕಂಥದ್ದು ಇವರದು ಒಂದು ಗುಣ ಅಂತ ಅನ್ಸುತ್ತೆ. ಯಾರು MLC ಅವರು ಏನ್ರಿ ಇವರು ಹೇಳ್ತಕ್ಕಂಥ ವಿಚಾರಗಳು ಏನಂದ್ರೆ, ಇವರು ಪಕ್ಷ ಸಂಘಟನೆ ಮಾಡದೆ ಬರೀ ಗುಂಪುಗಾರಿಕೆ ಕಟ್ಟಿ ಈ ತರ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡಿ ತಮ್ಮ ಒಂದು ಬೇಳೆ ಬೇಯಿಸಿಕೊಳ್ಳುವಂತ ಗುಣವನ್ನು ಇವರು ಇವತ್ತು ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಅವರು ಈ ಒಂದು ಕ್ಷೇತ್ರದಲ್ಲಿ ಅಪಮಾನಗೊಳಿಸ್ತಾರಂದ್ರೆ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಅಂದ್ರೆ ಅವರು ಏನು ಕೊಳವೆ ಬಾವಿ SC/ST ಈ ಒಂದು ಕೊಳವೆ ಬಾವಿ ವಿಷಯ ಬಂದಂತೆ ಅವರು ಗೊಂದಲ ಸೃಷ್ಟಿರ್ತಕ್ಕಂಥ ವಿಚಾರ ಏನಂದ್ರೆ, ಇದಕ್ಕಿಂತ ಮುಖ್ಯವಾಗಿ ಅವರು ನಮ್ಮ 2023ರಲ್ಲಿ ನಡೆದಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವರು ಎಲ್ಲಿದ್ರು, ಇವರ ಕಾರ್ಯಕರ್ತರು ಎಲ್ಲಿದ್ರು, ಇವರ ಬೆಂಬಲಿಗರು ಯಾಕಡೆ ಹೋದ್ರು, ಎಲ್ಲಿ ಬಿಟ್ಟು ಹೋದ್ರು, ಅದೆಲ್ಲ ಬಿಟ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ನಾನೇ ಮಾಡಿದ್ದೇನೆ ಅಂತ ಹೇಳಿಕೊಳ್ಳುತ್ತಾ ಜನರಿಗೆ ದಾರಿ ತಪ್ಪಿಸಿ ಇಲ್ಲಿ ಶಾಸಕರು ಈ ಒಂದು ಫಲಾನುಭವಿಗಳ ಆಯ್ಕೆಯಲ್ಲಿ ಅವರು ಅಡ್ಡಗಾಲಾಗ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕವಾಗಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಆ ಒಂದು ಪತ್ರದಲ್ಲಿ ಏನಿದೆ, ಆ ಪತ್ರದ ವಿಷಯ ಏನು, ಆ ವಿಷಯ ಕುರಿತು ಅವರು ಕೂಲಂಕಷವಾಗಿ ಪರಿಶೀಲನೆ ಮಾಡದೆ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದರೆ ಇವರು ಕೊಟ್ಟಿರ್ತಕ್ಕಂಥ ವಿಷಯ ಇಲ್ಲಿ ಈ ಒಂದು ಪತ್ರಿಕೆಯಲ್ಲಿ ಇದ್ದಂತೆ ಇದರಲ್ಲಿ ಏನಿದೆ ಎನ್ನುವುದನ್ನು ಅವರು ಕೂಲಂಕಷವಾಗಿ ಪರಿಶೀಲನೆ ಮಾಡದೇನೆ ಆ ಥರ ಹೇಳಿಕೆ ಕೊಟ್ಟು ಗೊಂದಲ ಸೃಷ್ಟಿ ಮಾಡಿ ತನ್ನ ಒಂದು ಗುಂಪುಗಾರಿಕೆ ಕಟ್ಟಿಕೊಳ್ಳುವಂಥ ವಿಷಯ ಮಾಡುವುದರಿಂದ ಪಕ್ಷಕ್ಕೆ ಇದು ತುಂಬ ಹಾನಿ. ಇದು ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದನ್ನು ಕುರಿತು ನಾವು ಈಗಾಗಲೇ ನಮ್ಮ ಅಹಿಂದ ನಾಯಕರು ಮತ್ತು ಸಂಘಟನೆಯ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರುಗಳು ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಒಂದು ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಹಂಪನಗೌಡರು ಅಗಲಿರುಳು ಎನ್ನದೇ ಸತತವಾಗಿ ಅವರು 75 ವರ್ಷಗಳಾದರೂ ಕೂಡ ಜನಪರ ಕಾರ್ಯಗಳಲ್ಲಿ ಮಾಡುತ್ತಾ, ಉದಾಹರಣೆಗೆ ನಮ್ಮದೇ ಒಂದು ಹೇಳ್ಬೇಕಂದ್ರೆ ಮಾದಿಗೆ ಸಮಾಜದ 1 ಎಕರೆ ಭೂಮಿಯನ್ನು ಅವರು ಸರ್ಕಾರದಿಂದ ನಮಗೆ ಕೊಡಿಸಿ ಇವತ್ತು ಮಾದಿಗ ಸಮಾಜದ ಕಲ್ಯಾಣ ಮಂಟಪ ಕಟ್ಟಬೇಕಂತೇಳಿ ಈ ತಾಲೂಕಿನಲ್ಲಿ ರಾಯಚೂರು ಡಿಸ್ಟಿಕ್ನಲ್ಲಿ ಎಲ್ಲೂ ಕೂಡ ಈ ಒಂದು ಕೆಲಸ ಆಗದಂತ ಭೂಮಿಯನ್ನು ಅವರು ನಮಗೆ 1 ಎಕರೆ ಕೊಟ್ಟು ಈಗಾಗಲೇ ಕಲ್ಯಾಣ ಮಂಟಪ ಕಟ್ಟಲಿಕ್ಕೆ ಅವರು ಹಣವನ್ನು ಕೂಡ ಇಟ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಈ ಕೊಳವೆ ಬಾವಿ ವಿಷಯಕ್ಕೆ ಬಂದರೆ ಇಲ್ಲಿ ಏನಿದೆ ಅಂದ್ರೆ, ಬಸನಗೌಡ ಬಾದಲಿ ವಿಧಾನ ಪರಿಷತ್ ಸದಸ್ಯರವರು ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆಗಳ ಕೊಳವೆ ಬಾವಿ ಕಾರ್ಯಕ್ರಮದಡಿ ಕೊಳವೆ ಬಾವಿ ಮಂಜೂರು ಮಾಡಿರುವ ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ರದ್ದುಪಡಿಸುವ ಕುರಿತು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿಯವರ ಆದೇಶ ಪತ್ರ ಸಂಖ್ಯೆ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಹಾಗೂ ಉಲ್ಲೇಖ ಸಂಬಂಧಿಸಿದಂತೆ ತಮ್ಮನ್ನು ಕೋರುವುದೇನೆಂದರೆ, ನನ್ನ ಕ್ಷೇತ್ರದ ವ್ಯಾಪ್ತಿ ಯೋಜನೆಗಳಾದ ಬೋರ್ವೆಲ್, ನೀರಾವರಿ, ಪಂಪ್ ಸೆಟ್ಗಳು ಇನ್ನಿತರ ಯೋಜನೆಗಳನ್ನು ನನ್ನ ಗಮನಕ್ಕೆ ತಾರದೆ ಮತ್ತು ನನ್ನ ವಿರುದ್ಧ ಪ್ರತಿನಿತ್ಯ ಕೆಲಸ ಮಾಡುವವರಿಗೆ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆಗಳ ಕೊಳವೆ ಬಾವಿ ಕಾರ್ಯಕ್ರಮದ ಅಡಿ ಕೊಳವೆ ಬಾವಿ ಮಂಜೂರು ಮಾಡುತ್ತೀರಿ. ಈ ಕಾರಣ ಈ ಪತ್ರದೊಂದಿಗೆ ಲಗತ್ತಿಸಿರುವ ಎಲ್ಲ ಫಲಾನುಭವಿಗಳ ಪಟ್ಟಿಯನ್ನು ರದ್ದುಪಡಿಸಲು ತಮ್ಮನ್ನು ಕೋರುತ್ತೇನೆ. ಅಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖ್ಯವಾಗಿ ದುಡಿದಕ್ಕಂಥ ಕಾರ್ಯಕರ್ತ ಫಲಾನುಭವಿಗಳಿಗೆ ಬಿಟ್ಟು ಬೇರೆ ಯಾರಿಗೂ ಕೊಡಬಾರದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಅವರು ಆ ಒಂದು ವಿಷಯ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ವಿನಃ ಯಾವುದೇ ಈ ಒಂದು ಫಲಾನುಭವಿಗಳಿಗೆ ಅನ್ಯಾಯ ಮಾಡಿಲ್ಲ. ಅದು ಅವ್ರಿಗೆ ಮಾಡುವಂತ ಮನಸ್ಸೂ ಇಲ್ಲ. ಹೀಗಾಗಿ ಅವರು ಸಮಾಜ ಕಲ್ಯಾಣ ಇಲಾಖೆಯಿಂದ TSP ಮತ್ತು SCP ಯೋಜನೆ ಸಿಂಧನೂರು ನಗರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮತ್ತು ವಾಲ್ಮೀಕಿ ಭವನ ನಿರ್ಮಾಣ ಇದಕ್ಕೆ 1371 ಕೋಟಿ ರು ಇಟ್ಟು ಅವರು SC/STಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಎಲ್ಲಿಂದ ಬಂತು? TSP ಮತ್ತು SCCP ಯೋಜನೆಯ ಸಿಂಧನೂರು ಇದರಲ್ಲಿ 1371 ಕೋಟಿ. ಹಾಗೇನೆ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಕ್ಕೆ 315 ಕೋಟಿ.
ಹಣವನ್ನು ಕೊಟ್ಟು ಇದು ಫಲಾನುಭವಿಗಳು ಮಾಡ್ತಕ್ಕಂಥ ಅನ್ಯಾಯ ಅಲ್ಲ, ಇದು ಸಮಾಜಕ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯ. ಅಂಬೇಡ್ಕರ್ ಭವನ ವಾಲ್ಮೀಕಿ ಭವನಕ್ಕೆ ಎಷ್ಟು ಅಮೌಂಟ್ ಅಷ್ಟೇ 1,000 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಇವರ ಮಾತು ಸತ್ಯಕ್ಕೆ ದೂರವಾದದ್ದು. ಇದನ್ನು ನಾವು ಖಂಡಿಸ್ತೇವೆ. ಹಾಗಾಗಿ ಅವರು ನಿರಂತರ ಕೆಲಸ ಮಾಡ್ತಕ್ಕಂಥ ಶಾಸಕರಿಗೆ ನಮ್ಮ ಸಮಾಜದ ಅಲ್ಲಿಂದ ಎಲ್ಲಾ ವರ್ಗದವರು ಯಾವತ್ತು ಬೆಂಬಲ ಪಡಿಸಿ ಮುಂದೆ ಇನ್ನೂ ಒಂದು ಸಲ ಅವರೇ ಶಾಸಕರಾಗಿ ನಾವು ಈ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತುಗಳನ್ನು. ಸಾಮಾನ್ಯ ಕ್ಷೇತ್ರ ಇತ್ತು 2010 ಸಾಮಾನ್ಯ ಕ್ಷೇತ್ರದಾಗ ಎಸ್ ಟಿ ಸಮಾಜದವರು ಕೊಟ್ಟು ತಾಲೂಕು ಪಂಚಾಯತಿ ಗೆಲ್ಲಿಸಿಕೊಟ್ರು, ಅದು ಕಾಂಗ್ರೆಸ್ ಪಕ್ಷದಿಂದ. ಮತ್ತೆ ಗೋನವರ ತಾಲೂಕು ಪಂಚಾಯತಿ ಕ್ಷೇತ್ರನೂ ಜನರಲ್ ಇತ್ತು, ಅಲ್ಲಿ ಎಸ್ ಟಿ ಸಮಾಜದವರು ಕೊಟ್ಟನೇ ಗೆಲ್ಲಿಸಿಕೊಂಡ್ರು. ಆ ಉದಾಹರಣೆ ಇಲ್ಲಿ ಇದೆ ಬಿ ಎಚ್ ನಾಯಕ್ ಅಂತ. ಇನ್ನೊಬ್ಬರು ಮೊನ್ನೆ ಪತ್ರಿಕೆ ಗೋಷ್ಠಿ ಮಾಡಿದ್ರು. ಅಂದ್ರೆ ಇಲ್ಲಿ ಅಂಪನಗೌಡತಕ್ಕಿದ್ದು ಅಂಪನಗೌಡತ ಕೊಡನಾಡಿ ಅಂಪನಗೌಡರಿಂದ ಅಧಿಕಾರವನ್ನು ಅನುಭವಿಸಿ ಅಂಪನಗೌಡ ವಿರುದ್ಧನೇ ಹೇಳಿಕೆ ಕೊಡ್ತಕ್ಕಂಥ ಮನೋಭಾವ ಇವತ್ತು ಅವರು ಪತ್ರಿಕೆ ಮಾಧ್ಯಮ ಮೊನ್ನೆ ಮಾಡಿದ್ರು. ವೆಂಕಟೇಶ್ ನಾಯಕ ಅಧ್ಯಕ್ಷರನ್ನು ಮಾಡಿದ್ರು, ತಾಲೂಕ್ ಪಂಚಾಯತ್ ಅದು ಅವ್ರಿಗೆ ಮತ್ತೇನ್ ಹೇಳಿದ ಕೊಳವೆ ಬಾವಿಗಳಾಗಿ ಎಸ್ ಟಿಗೆ ಅಂಪನಗೌಡ ಅನ್ಯಾಯ ಮಾಡ್ಯಾರ ಅಂತ ಹೇಳಿದ್ರು. ಅನ್ಯಾಯ ಯಾರಿಗೆ ಮಾಡ್ಯಾರ್ರಿ? ಅಂಪನಗೌಡರು ಕಾರ್ಯಕರ್ತರಿಗೆ ಕಾಂಗ್ರೆಸ್ನಿಂದ ಅಂಪನಗೌಡ ಕಾಂಗ್ರೆಸ್ ಕಾರ್ಯಕರ್ತರು ಓಟ್ ಹಾಕಿದಾರಲ್ಲ ಅವರಿಗೆ ಮಾಡಲಾರ್ದ ಬಿಜೆಪಿಯಿಂದ ಬಂದಂಥವರಿಗೆ, ಬಿಜೆಪಿಯಿಂದ ಬಂದು ನಮ್ಮ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅವರು. ಅಂಪನಗೌಡರಿಗೆ ಮೊನ್ನೆ 2023ರಲ್ಲಿ ಓಟ್ ಹಾಕಿದಂಥ ವ್ಯಕ್ತಿಗಳಲ್ಲ, JDS ನಿಂದ ಬಂದವರು ಕೂಡ ಅಂಪನಗೌಡ ಓಟ್ ಹಾಕ್ತಾರಲ್ಲ ಅವರು. ಅಂಥವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಸೌಲಭ್ಯ ಸಾರಥ್ಯ ಯೋಜನೆಯಲ್ಲಿ ಕಾರ್ ಕೊಡಿಸೋದು. ಅಂದ್ರೆ ಇಲ್ಲಿ ಅನ್ಯಾಯ ಆಗದಾರಿಗೆ ಕಾಂಗ್ರೆಸ್ ಕಾರ್ಯಕರ್ತರು MH ಅವರು ಕೊಡಿಸ್ಯಾರ. MH ಅವರಿಗೆ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಕೊಡಿಸ್ಯಾರ. ಅಂಪನಗೌಡರಿಗೆ ಓಟ್ ಹಾಕಿದಂತ ಕಾರ್ಯಕರ್ತರಿಗೆ ಯಾರಿಗೂ ಕೊಡಿಸಿಲ್ಲ, ಕಾಂಗ್ರೆಸ್ ಪಕ್ಷದಾಗಿದ್ದವರಿಗೆ ಯಾರಿಗೂ ಕೊಡಿಸಿಲ್ಲ. ಈರಣ್ಣ ತಂದೆ ರಾಮಯ್ಯ ಉಲ್ಗುಂಚಿ ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ JDS ಈರಣ್ಣ ರಾಮಯ್ಯ ಇನ್ನೊಬ್ಬರು JDS ನವರೇ ಮಲ್ಲಯ್ಯ ತಂದೆ ವೆಂಕಣ್ಣ ಮೇಕಳಲ್ಲ, ಮಲ್ಲಯ್ಯ ತಂದೆ ಇನ್ನೊಬ್ಬರು ತಿಮ್ಮಣ್ಣ ತಂದೆ ದೇವೇಂದ್ರಪ್ಪ JDS ನವರು. ಮಲ್ಲಯ್ಯ ಅವರು ಇವ್ರು ನಮ್ಮ ಕ್ಷೇತ್ರದವರೇನೆ. ಇವ್ರ ಬಗ್ಗೆ ನಮಗೆ ಸಾವಿಸ್ತಾರವಾಗಿ ಅವರ ಇತಿಹಾಸ ಗೊತ್ತಿಲ್ಲ. ತಿಮ್ಮಣ್ಣ ತಂದೆ ದೇವೇಂದ್ರಪ್ಪ ದುಂತಿ, ಇವರು JDS ನವರು. ಇವರೆಲ್ಲರೂ JDS ನವರಿಗೆ ಬಿಜೆಪಿ ಕೊಡ್ತಾರ. ಸೌಲಭ್ಯ ಸಾಲ ಇವ್ರು ಏನಾದ್ರು 2023 ಅಂಪನಗೌಡರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಸತ್ಯ. ಆದರೆ ಅವ್ರು ಯಾವ ದೇವರ ಮೇಲೆ ಆ ದೇವರಿಗೆ ಬಂದು ಪ್ರಮಾಣ ಮಾಡ್ತಕ್ಕಂಥ ಶಕ್ತಿ ಅವ್ರು ಬರೆಯಲು ಅವ್ರ ಪರವಾಗಿ ನಾವು ಒಂದು ಇನ್ನೊಂದು ಬೋರ್ವೆಲ್ ಅಂತ ಹೇಳ್ತಾರ. ಬೋರ್ವೆಲ್ ಆಗಿರ್ತಕ್ಕಂಥ ಬ್ರಿಟಿಷ್ ನಾಯಕರು ಹಾಗೂ ಇತರ ನನ್ನ ಪರಿಶಿಷ್ಟ ಜಾತಿ ಸಹೋದರರು ಮಾಡಿದ್ರು, ಬಹುತೇಕ ಬಗ್ಗೆ ಮಾತಾಡ್ಯಾರ. ಇಲ್ಲಿ ಏನಾಗ್ಯದ ಅಪ್ಪನಗೌಡರು ಏನೋ ಬೇರೆ ಅವ್ರು ಏನ್ ಹೇಳಿದಾರ, SC STಗೆ ಅವರು ಅನ್ಯಾಯ ಮಾಡಿದಾರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಇರೋದು. ಆ ಹೇಳಿಕೆ ವಿರುದ್ಧ ಏನು ಇಲ್ಲ. ಅವರು SC ST ಅವ್ರಿಗೆ ವಿರುದ್ಧವಾಗಿ ಮಾಡಿದ್ರೆ ಅವ್ರು ನೇರವಾಗಿ ಪತ್ರ ಬರ್ದಾರೆ. ಅವ್ರು ಯಾವುದೋ ಒಂದು ಪತ್ರ ಇಟ್ಕೊಂಡಲ್ಲ, ಒಂದು ಪತ್ರ ಬರ್ದಾರೆ, 2ನೇ ಪತ್ರ ಉಲ್ಲೇಖ ಹಾಕಿ ಬರ್ದಾರೆ, 3ನೇ ಪತ್ರ ಉಲ್ಲೇಖ ಹಾಕಿ ಬರ್ದಾರೆ. ಏನಂತ ಬರ್ದಾರೆ ಅವರು ಕ್ರಮ ಸಂಖ್ಯೆ ಹಾಕ್ಯಾರ. ನನ್ನ ವ್ಯಾಪ್ತಿಯಲ್ಲಿ ಚಂದನೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಗಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳಿಗೆ ನಾನು ಕಳಿಸಿರ್ತಕ್ಕಂಥ ಪಟ್ಟಿಯಲ್ಲಿ ಇರ್ತಕ್ಕಂಥವನ್ನ ನೀವು ಬಿಟ್ಟು ಶಾಸಕರನ್ನ ಎಲ್ಲೂ, ಯಾಕಂದ್ರೆ ಯಾರಾದ್ರೂ ಪ್ರಥಮ ಪ್ರಜೆ ಇದ್ರೆ ಅದು ಶಾಸಕರು ಚುನಾಯಿತರು, ಅವ್ರಿಗೆ ಇರ್ತಕ್ಕಂಥ ಒಂದು ಅವರಿಗೆ ಒಂದು ಹಕ್ಕು ಇರ್ತದೆ. ಯಾಕಂದ್ರೆ ಜನ ಓಟ್ ಹಾಕಿರ್ತಾರೆ, ಕೇಳ್ತಾರೆ. ಸೊ ಹಾಗಾಗಿ ಅವ್ರು ಕಳಿಸಿದ ಪಟ್ಟಿಯಲ್ಲಿ ಯಾರೋ ಒಬ್ರು
ಅನ್ಯ ಪಕ್ಷದಲ್ಲಿ ದುಡಿದಿರ್ತಕ್ಕಂಥವ್ರು ಮತ್ತೆ ಅವರು ಫಲಾನುಭವಿಗಳು ಆಗೋದಕ್ಕೆ ಅರ್ಹತೆ ಇರತಕ್ಕಂಥವ್ರಿಗೆ ನೀವು ಆಯ್ಕೆ ಮಾಡಿದ್ದೀರಿ, ಇದು ತಪ್ಪು, ಇದನ್ನ ಮಾಡಬೇಡಿ ಅಂತೇಳಿ 5 ದಶಕಗಳ ಕಾಲ ಒಂದು ರಾಜಕೀಯ ಮಾಡಿರ್ತಕ್ಕಂಥ ಮುತ್ಸದ್ದಿ ಒಂದು ಪತ್ರ ಬರೆದ ಮೇಲೆ ಅದು ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯತೆ ಕೊಡ್ತಾರ, ಸಚಿವರು ಮಾನ್ಯತೆ ಕೊಡ್ತಾರ, ಬದಲಾವಣೆ ಮಾಡಿ ದೊಡ್ಡ ವಿಷಯ ಅಲ್ಲ. ಇದನ್ನ ಬಂದು ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದಕ್ಕೆ ದಯವಿಟ್ಟು ನಾನು ಹಸನಗೌಡರಿಗೂ ಕೂಡ ವಿನಂತಿ ಮಾಡ್ಕೊಂತ ನಿಮ್ಮ ಮುಖಾಂತರ ದಯವಿಟ್ಟು ನಿಮ್ಮ ರಾಜಕೀಯ ಬೆಳೆಸಿಕೊಳ್ಬೇಕಾಗ್ತದೆ. ಅದಂದ್ರೆ ನೀವು ಮಾಡಿ ನಿಮ್ಮದೇ ಆದಂಥ ರಾಜಕಾರಣ ಮಾಡಿ ಬೇಡಂಗಿಲ್ಲ. ನಮ್ಮ ಸಮಾಜದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರನ್ನ ಅದನ್ನ ಕಾರ್ಡ್ ಬಳಸಿ ನೀವು ಅಂತ ಈ ತರದ ಒಂದು ನೈತಿಕತೆ ರಾಜಕಾರಣ ಅಲ್ಲ ಇದು. ಇದಕ್ಕೆ ನೈತಿಕತೆ ರಾಜಕಾರಣ ಅನ್ನಂಗಿಲ್ಲ. ಇದು ಬಳಕೆ ಮಾಡಕ್ಕೆ ನೀವು ಬೇಕಾದ್ರೆ ತಗೊಂಬರಿ ಇನ್ನೂ ಅನ್ನೋದನ್ನ. ಯಾಕಂದ್ರೆ ಬರೀ ಒಂದೇ ವರ್ಷಕ್ಕೆ 24-25ನೇ ಸಾಲಿನಲ್ಲಿ ಎಷ್ಟು ತಂದಿದ್ದಾರೆ ಗೌಡ್ರು ಅಂತಂದ್ರೆ ಅಪ್ಪನಗೌಡ ಸಾಹೇಬರು 1461 ಕೋಟಿ SCP and TSP ಅನುದಾನ, ಅತಿ ಹೆಚ್ಚು ಅನುದಾನವನ್ನ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಇವತ್ತೆಲ್ಲ ನಾವು 5 ಗ್ಯಾರಂಟಿಗಳು ಕೊಡೋದ್ರ ಮುಖಾಂತರ ಇಷ್ಟು SC ST ಅನುದಾನ ತರ್ತಕ್ಕಂಥದ್ದು ಇದು ಅತ್ಯಂತ ಮೇಲುಗೈ. ಇದು ಶಾಸಕರು ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳ ಒಂದು ಸದೃಢ ಆಡಳಿತ ಇದು. ಇಡೀ ತಾಲೂಕಿನಾಗ ಒಳ್ಳೆ ಆಡಳಿತ ಕೊಡ್ತಕ್ಕಂಥದ್ದು, ತಾಲೂಕು ಆಡಳಿತವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂಥದ್ದು, ದಸರಾವನ್ನ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಅಂಬಾದೇವಿ ಇವತ್ತು ಇಡೀ ನಾವು ಲಕ್ಷಾಂತರ ಭಕ್ತರು ಇವತ್ತು ಅಂಬಾದೇವಿ ಕಾರ್ಯಕ್ರಮ ಅದ್ಭುತ ಒಂದು ಕಲ್ಯಾಣ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು, ಜನಪರ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಒಬ್ಬ ಶಾಸಕರ ಅವರ ಒಂದು ಜನಪ್ರಿಯತೆನೇ ಸಹಿಸಲಾರ್ದೆ ನೀವು ಬೇರೆ ಬೇರೆ ಷಡ್ಯಂತ್ರ ಮಾಡ್ತೀರಲ್ಲ, ದಯವಿಟ್ಟು ಅದು ಮಾಡಬೇಡಿ. ಆಮೇಲೆ ನಾನು ಇಷ್ಟೇ ನಮ್ಮ SC ST ಆ ಭಾಗದಲ್ಲಿ ಇರ್ತಕ್ಕಂಥ ನನ್ನ ಸಹೋದರಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ MLC ಅವರು ಬೇರೆ ಅವರು ಒಬ್ಬ ಅನುಭವಿ ರಾಜಕಾರಣಿ ಅಲ್ಲ, ಅವ್ರು ಅನುಭವಿ ರಾಜಕಾರಣ ಆಗಿದ್ರೆ ಇವ್ ರೀತಿ ಯಾವ ರೀತಿ ಪ್ರೆಸ್ ಮೀಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ವಿತ್ ರೆಕಾರ್ಡ್ಸ್ ಇಟ್ಕೊಂಡು ಎಲ್ಲ ಒರಿಜಿನಾಲಿಟಿ ಮಾತಾಡ್ರಿ, ನೈಜವಾದಂತ ಮಾತಾಡ್ರಿ, ತಪ್ಪೇನಿಲ್ಲ. ಅದ್ರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಆರ್ಟಿಕಲ್ 19ರಲ್ಲಿ ನಿಮ್ಗೆ ಬೇಕಾದಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅದು ಎಷ್ಟು ಬೇಕೋ ಆರೋಗ್ಯಕರವಾಗಿ ಮಾತಾಡ್ತಕ್ಕಂಥದ್ದು ಮಾತಾಡಿ ಬಿಟ್ಟು ಇಲ್ಲ ಸರ್ ಸುಳ್ಳು ಹೇಳಿದ್ರೆ ನೀವಿಬ್ರು ಹೇಳಿದ್ರೆ ನಾಳೆ 100 ಮಂದಿ ಬರ್ತಾರ, ನೀವು 100 ಮಂದಿ ಆದ್ರೆ 500 ಮಂದಿ ಬರ್ತಾರ. ಯಾಕಂದ್ರೆ ಅಸಂಖ್ಯಾತ ಬೆಂಬಲಿಗರು ಯಾರಾದರೂ ಸಿಂಧನೂರು ತಾಲೂಕಿನ ಇವತ್ತಿಗೂ ಕೂಡ 5 ದಶಕಗಳ ಕಾಲ ಯಾವ ವ್ಯಕ್ತಿ ಜೊತೆ ಇದ್ದಾರೆ ಅಂದ್ರೆ ಅದು ಅಪ್ಪನಗೌಡ ಬಾದರ ಜೊತೆ ಇದ್ದಾರೆ. ಅದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ನೀವು ಒಂದು ಅನುದಾನ ತರೋದ್ರ ಮುಖಾಂತರ ಒಳ್ಳೆ ಆಡಳಿತ ಕೊಡೋದ್ರ ಮುಖಾಂತರ ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ಬೇಡ ಅಂತಾರೆ. ಇಂಥ ಷಡ್ಯಂತರ ಮಾಡೋದ್ರಿಂದ ನಿಮ್ಮ ಮುಖಕ್ಕೆ ಮಂಗಳಾರತಿ ಆಗುತ್ತಾ. ಅದಕ್ಕೆ ದಯವಿಟ್ಟು, ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ನನ್ನ ಭವಿ ಸಮಾಜಕ್ಕೆ ವಿಶೇಷವಾಗಿ ನಾನೊಬ್ಬ ಅಧ್ಯಕ್ಷನಾಗಿಯೂ ಮತ್ತು ಕಾಂಗ್ರೆಸ್ ಮುಖಂಡನಾಗಿ ಇಷ್ಟೇ ಕೇಳ್ಕೊಳ್ತೀನಿ, MLC ಅವರಿಗೂ ಕೇಳ್ತಿದ್ದೀನಿ, ಮತ್ತು ಜೊತೆಗೆ ಅಲ್ಲಿರ್ತಕ್ಕಂಥ ನನ್ನ ಸಹೋದರ SC ST ಸಹೋದರ ಮಾಡೋ ಪ್ರೆಸ್ ಮೀಟ್ ಇಷ್ಟೇ ಕೇಳ್ತೀನಿ. ಯಾಕಂದ್ರೆ ಅಲ್ಲಿ ಕೂಡ ನಮ್ಮ ಮಾಜಿ ತಾಲೂಕು ಪಂಚಾಯಿತಿಯ ಏನು ಹಿರಣ್ಣ ಅವ್ರ ಮಗ ನಮ್ಮ ಪ್ರಕಾಶ್ ಅವರು ನಾವು ಯುವ ಘಟಕ ಅಧ್ಯಕ್ಷ ಮಾಡಿದ್ದೀವಿ, ಅವರು ಕೂಡ ನಮ್ಮ ಸಮಾಜದವರು, ಅವರು ಬಂದು ಮನೆ ಕುತ್ಕೊಂಡಿದ್ರು. ಇಷ್ಟೇ ಕೇಳ್ಕೊಂತೀನಿ ನನ್ನ ಸಹೋದರಿಗೆ. ಯಾಕಂತಂದ್ರೆ ನಾನೇನಿಷ್ಟೇ ನಿಮ್ ಸೋಮಲಾಪುರದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಅಮ್ಮಣ್ಣ ವಕೀಲರು ಏನಿದ್ದಾರೆ ಇವತ್ತು ಅವರ ಚಿಕ್ಕಪ್ಪನ ಅವರ ಅಣ್ಣನ ಹೆಂಡತಿಯನ್ನ ತಾಲೂಕು ಅಧ್ಯಕ್ಷ ಅಂತ ಮಾಡಿರ್ತಕ್ಕಂಥದ್ದು ಒಡ್ಡ ಸಮಾಜಕ್ಕೆ ಪ್ರಥಮವಾಗಿ ತಾಲೂಕು ಅಧ್ಯಕ್ಷ ಅಂತ ಮಾಡಿರ್ತಕ್ಕಂಥದ್ದು ಯಾರಿಗೆ ಯಾರಾದ್ರೂ ಇದ್ರೆ ಅದು ಒಡ್ಡ ಸಮಾಜಕ್ಕೆ ಮಾಡಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ಅಪ್ಪನಗೌಡ ಸಾಹೇಬರು. ಇನ್ನು ತಲೆ ಇಟ್ಕೊಂಡ್ರೆ ಇದು ವಿರೋಧಿ ಅಂತ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಮಾಡಿದ್ರು. ವಿಶೇಷವಾಗಿ ST ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ST ಸಮಾಜದ ಫಲಾನುಭವಿಗಳು, ನೈಜವಾದ ಫಲಾನುಭವಿಗಳು ಅಲ್ಲಿ ಎಲ್ಲ ಕಾರ್ಯಕರ್ತರು ಪುರುಷರ ಅವರು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮಾಡಿರೋದ್ರಿಂದ, ನೀವು ಪಕ್ಷದ ದ್ರೋಹ ಚಟುವಟಿಕೆ ಮಾಡಿರೋದ್ರಿಂದ, ನೀವು ನಿಮ್ ಬೆಂಬಲಿಗೆ ಬೆಳೆಸಬೇಕಂತ ಹೊಣಾರಿಕೆ ಮಾಡಿರೋದ್ರಿಂದ, ಇದು ನೈಜ ಕಾರ್ಯಕರ್ತರಿಗೆ ತೊಂದರೆ ಆಗಿರೋದ್ರಿಂದ, ಅವ್ರ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಅನ್ಯ ಯಾವತ್ತು ಹಿರಿಯರು ಏನು ಮಾಡಲ್ಲ ಅವರು. ಆಮೇಲೆ ಆ ಪಕ್ಷದ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡು ಯಾರಿಗೆ ಮಾಡಲ್ಲ, ಎಲ್ಲ ನೈಜವಾಗಿರ್ಲ ಅಂತಾರ. ಇವತ್ತಿಗೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡ್ರಿ. ಅಂಪನಗೌಡರು ಹೇಳೋದನ್ನ ಅಂಪನಗೌಡರು ಏನಂತಾರ, ಅಲ್ಲಪ್ಪ ನೀವು ಪಕ್ಷ ಗಿಕ್ಷ ತರಬಾಡ್ರಿ, ಅತ್ಯಂತ ಕಡು ಹುಡುಗರು ಯಾರಾದ್ರೂ ನೋಡ್ರಿ ಅವ್ರನ್ನ ಆಯ್ಕೆ ಮಾಡ್ರಂತಾರ. ಅವ್ರು ಅವ್ರ ಪ್ರಿಂಟ್ ಒಳಗಡೆ ಅವ್ರ ಪೀರಿಯಡ್ ಒಳಗ ಶೈಲಜಾ ವೆಂಕಟೇಶ್ ಅವ್ರಿಗೆ ಸ್ವತಃ ವೆಂಕಟೇಶ್ ಅವ್ರನ್ನ ಅಧ್ಯಕ್ಷ ಮಾಡಿರೋದೇ ಅಂಪನಗೌಡ ಸಾಹೇಬ್ರು. ಇವತ್ತು ಅವ್ರು ಏನು SC ST ನಿಗಮದಿಂದ ತಗೊಂಡಿರ್ತಕ್ಕಂಥ ಏನ್ ಕಾರ್ಯ ಇವತ್ತು ಓಡಾಡ್ತಾ ಇದಾರಲ್ಲ, ಅದು ಸ್ವತಃ ಅಂಪನಗೌಡ ಸಾಹೇಬ್ರು ಶಿಫಾರಸಿನ ಮೇಲೆ. ಇದನ್ನ ನಾವು ಅರ್ಥ ಮಾಡಿಕೊ. ಉದಾಹರಣೆ ಕರಿಯಪ್ಪ ನಾಯಕ್ APMC ಮಾಡಿದ್ರು ಅಧ್ಯಕ್ಷರನ್ನ, ಅಲ್ಲಿಂದ ಕನಕಪ್ಪ ನಾಯಕ್ ಕುಷ್ಮಾ ಕನಕಪ್ಪ ನಾಯಕ್ ನಗರಸಭಾ ಸದಸ್ಯರಾದ್ರು, ನಮ್ಮ ಗಿಣಿವರ್ ಶೇಖರಪ್ಪನವರು ನಗರಸಭಾ ಸದಸ್ಯರಾದ್ರು, ಅಲ್ಲಿಂದ ರಾಮಣ್ಣವರು ನಗರಸಭಾ ಸದಸ್ಯರಾದ್ರು. ಎಷ್ಟು ಜನ ಉದಾಹರಣೆ ಬೇಕು. HP ನಾಯಕರು ಇವರು ಕೂಡ ಅಧ್ಯಕ್ಷರಾತಾರ. ಆಮೇಲೆ ಬೇಕಾದಷ್ಟು ನಮ್ಮ ಉದಾಹರಣೆ ಇಲ್ಲಿ
ಪರಿಶಿಷ್ಟ ಜಾತಿ ನಮ್ಮನ್ನ ಗ್ಯಾರಂಟಿ ಸಮಿತಿ ಅದೆಲ್ಲ ಇಲ್ಲ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸದ್ಯ ಇರೋರು ಯಾರು? ನಮ್ಮ ಅನಿಲ್ ಸಹೋದರ ಪರಿಶಿಷ್ಟ ಜಾತಿ ಅದಲ್ಲ. ಎಷ್ಟು ಉದಾಹರಣೆಗಳು ಕೇಳ್ಬೇಕು. ನೀವೇನಾದ್ರ ಒಂದು ಇಂಥವು ಇಡೀ 5 ದಶಕಗಳು ಮಾಡ್ಯಾರ. ನೀವಿರ್ತಕ್ಕಂಥ ಇದ್ರೊಳಗಡೆ ನಿಮ್ಮ ನಾಯಕರು, ನಾನು ವೆಂಕಟೇಶ್ವರ ಕೇಳೋದು, ನಿಮ್ಮ ನಾಯಕನ ಪಟ್ಟಿ ಇಲ್ಲ ನಮ್ಗೆ ಏನಿಲ್ಲ. ವೆಂಕಟೇಶ್ ನಾಯಕ್ ಸಹೋದರೇ, ನಿಮ್ಮ ನಾಯಕನ ಪಟ್ಟಿಯನ್ನ ಎಷ್ಟು SC/ST ಗೆ ಬರೆಯೋನಲ್ಲ, ಯೋಜನೆಗಳಲ್ಲಿ ಫಲಾನುಭವಿಸಿದ್ದಲ್ಲ, ರಾಜಕೀಯವಾಗಿ ಎಷ್ಟು ಅವಕಾಶಗಳು ಮಾಡಿಕೊಟ್ರಿ, ರಾಜಕೀಯವಾಗಿ ಯಾವ್ಯಾವ ಸ್ಥಾನಮಾನಗಳು ಕೊಡಿಸಿದ್ರಿ, ನಿಲ್ಲಿಸಿ ಯಾರ್ಯಾರು ಗೆಲ್ಲಿಸಿದ್ರಿ ಚುನಾಯಿತರಾಗಿ, ಇಂಥ 10 ಹಲವು ಉದಾಹರಣೆಯನ್ನ ಕೊಡ್ತಕ್ಕಂಥದ್ದು ನಾವು ಮಾಡಬಹುದು. ಅದಕ್ಕೆ ದಯವಿಟ್ಟು ಹೇಳ್ತೇನೆ, ನಿಮ್ಮ ರಾಜಕೀಯ ಇದಕ್ಕೆ ದಯವಿಟ್ಟು ದೊಡ್ಡ ದೊಡ್ಡ ಹೆಸರನ್ನ ಬಳಕೆ ಮಾಡೋದು ಸೂಕ್ತ ಅಲ್ಲ. ಅದು ವ್ಯಕ್ತಿತ್ವಕ್ಕೆ ಶೋಭೆ ತರೋದಿಲ್ಲ. ನಿಮ್ದು ಏನೈತೆ ಅದನ್ನ ಮಾಡಿ. ಆಮೇಲೆ ನಾನು ಅಷ್ಟು ಹೇಳ್ತಿದ್ದೀನಿ, ನಾನು ಕೂಡ ಇಲ್ಲಿ ಕುತ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಂದಿಟ್ಕೊಂಡು ಹೇಳಿದಕ್ಕೆ ನಾವು ಬಂದಿವೆ ವಿನ MLC ವಿಚಾರ ಬಂದಾಗ MLC ಅವ್ರಿಗೆ ಉತ್ತರ ಕೊಡ್ತಾರೆ. ನಮ್ಗೆ ಆ ಯೋಗ್ಯತೆ ಇರದೇ ಇರ್ಬೋದು, MLCಗೆ ಹೋಗಿ ಕೊಡ್ತಕ್ಕಂಥ ಯೋಗ್ಯತೆ ಇರೋದು ಅವ್ರು ಉತ್ತರ ಕೊಡ್ತಾರೆ. ಆದ್ರೆ ನಾನು MLC ಅವರಿಗೆ ಅವ್ರಿಗಿಂತ ವಯಸ್ಸಿನ ದೊಡ್ಡವನಾಗಿ, ಜೊತೆಗೆ ನಾನು MLAಗಳು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಪ್ರಯತ್ನ ಮಾಡಿ ಹೋಗಿ ಬಂದವನು, 30 ವರ್ಷ ರಾಜಕಾರಣ ಮಾಡಿದವನು. ದಯವಿಟ್ಟು ನಿಮಗೆ ರಾಜಕೀಯ ಅನುಭವ ಕಮ್ಮಿ. ನೀವು ಯಾರೋ ಒಬ್ರು ಸಲಹೆ ಅಂತ ತಗೊಳ್ರಿ. ಅಪ್ಪನಗೌಡ್ರಿಗೆ ಕೊಡೋಕ್ಕಿಂತ ಮುಂಚೆ ಅವ್ರು ಹಿರಿಯರಾತಾರ, ನೀವು ಮಾತೆತ್ತಿರ ಅಪ್ಪನಗೌಡ್ರು ಉತ್ತರ ಕೊಡ್ಬೇಕಂದ್ರೆ ಯಾರು ಕೊಡಲ್ಲ. ಕೊಡಕ್ಕೆ ಮಕ್ಕಳು ಅದಾರ, ಕೊಡಕ್ಕೆ ಅಭಿಮಾನಿಗಳು ಅದಾರ, ಮಕ್ಕಳು 100 ಮಂದಿ ಕಾರ್ಯಕರ್ತರು ಅದಾರ, ಉತ್ತರ ಕೊಡ್ತಾರ. ದಯವಿಟ್ಟು ಆ ಮಟ್ಟದ ನಾಯಕ ನೀವು ಬೆಳೆದಿರ್ಬೋದು, ಇಲ್ಲ ಅಂತಲ್ಲ, ನೀವು ಹೋಗಿರ್ಬೋದು ರಾಜಕಾರಣದಾಗ. ಅದ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ತಾಲೂಕಿನಾಗ. ಅದನ್ನ ಉಳಿಸ್ಕೊಂಡ್ರೆ ಮೊದಲು ನೀವು ಒಬ್ಬ ಸಿಂಧನೂರು ನೀವು ರಾಜ್ಯ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಹೆಮ್ಮೆ ಇದೆ. ಆ ಹೆಮ್ಮೆ ಇದೆ ಇರ್ತಕ್ಕಂಥ ವಿಷಯಗಳನ್ನ ನಿಮ್ಮ ನಡವಳಿಕೆಯಿಂದ ಹಿರಿಯರಿಗೆ ಗೌರವ ಕೊಡೋದನ್ನ ಕಲ್ರಿ. ಈ ತಾಲೂಕಿನಲ್ಲಿ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳು ಇವತ್ತು ಇಡೀ ನಾವು ನಮ್ಮ ಅನುಭವದಲ್ಲಿ ನೋಡ್ತಕ್ಕಂಥವ್ರು ಒಳ್ಳೊಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಅಂಥವ್ರ ಬಗ್ಗೆ ನಿಮ್ಗೆ ಆಲೋಚನೆ ಮಾಡ್ಬೇಕು. ಇವತ್ತು ಅಪ್ಪನಗೌಡರಾಗಿರ್ಬೋದು, ಇವತ್ತು ನಾರಾಯಣಗೌಡರಾಗಿರ್ಬೋದು, ಇವತ್ತು ವಿಪಕ್ಷಪ್ಪನವರಾಗಿರ್ಬೋದು, ಹಿರಿಯರು ಇವತ್ತು ತಾಲೂಕಿನಲ್ಲಿ ಸ್ವಲ್ಪ ಹಿರಿಯರ ಬಗ್ಗೆ ಗೌರವ ಕೊಡೋದನ್ನ ಕಲೀರಿ. ಮೊದಲು ನೀವು ರಾಜಕಾರಣದ ಬೆಳೆದ ನಂತರ. ಅದೇ ಇಲ್ಲ ಅಂದ್ಮೇಲೆ ನಿಮ್ಗೊಂದು ಸಂಸ್ಕೃತಿ ಇಲ್ಲ, ಇದಿಲ್ಲ ಅಂದ್ಮೇಲೆ ಯಾರಿಗೋ ಹುಡುಗಿ, ನಾನೊಬ್ಬ ಸಣ್ಣ ಹುಡುಗಿ ಹೇಳಿಬಿಟ್ರು ಕಾಮೆಂಟ್ ಮಾಡೋದು ಮಾಡ್ತಾನ. ದಯವಿಟ್ಟು ಅದನ್ನ ನೀವು ನಿಮ್ಗೆ ಶೋಭೆ ತರಲ್ಲ ಅನ್ನೋದು ಮಾತನ್ನ ಈ ಪತ್ರಿಕೆ ಮುಖಾಂತರ ಹೇಳ್ತೀವಿ. ಇಲ್ಲಿ ಇವತ್ತು ಏನಾಗ್ಬಿಡೋದು ಅಂದ್ರೆ, ಹಂಪನಗೌಡರು ಸಾಹೇಬರು 2023ರಲ್ಲಿ ಬಹುತೇಕ 23,000 ಅಂತರದಿಂದ ಗೆದ್ದಿರ್ತಕ್ಕಂಥದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ಬೇಕಾದ್ರೆ ಬಹಳ ಸ್ಪಷ್ಟೀಕರಣ. ಇಲ್ಲಿ ಏನ್ ಕೂತಿದೀವಲ್ಲ ಇವತ್ತು ಬಹುಸಂಖ್ಯಾತ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಎಲ್ಲರೂ ಕೂಡ ಅತ್ಯಂತ ರಾತ್ರಿ ಹಗಲಿ ನಿದ್ದೆ ಇರ್ಲಾರ್ದ ಇವತ್ತು ನಮ್ಮ ಸುಭಾಷ್ ಪಾಂಡ್ರವ್ರ ಆಗಿರ್ಬೋದು, ಕುಮಾರ್ ಆಗಿರ್ಬೋದು, ಮರಿಯಪ್ಪ ಅವರಾಗಿರ್ಬೋದು, ರಾಮಣ್ಣವರಾಗಿರ್ಬೋದು, ಕಟ್ಟಿಮನಿಯವರಾಗಿರ್ಬೋದು, ಇನ್ನೂ ನನ್ನ ಸ್ನೇಹಿತರಿಲ್ಲ, ಲಕ್ಷಾನುಗಟ್ಟಲೆ ಜನ ಪರಿಶಿಷ್ಟ ಜಾತಿ ಜನ ಇದೀವಿ ಸಿಂಧನೂರು ತಾಲೂಕಿನಲ್ಲಿ. ಎಲ್ಲಾ ಜಾತಿ ಪರಿಶಿಷ್ಟ ಪಂಗಡದವರು ಬಹುತೇಕ 80% ಮೇಲ್ಪಟ್ಟು ನಾವು ಸರ್ಕಾರ ಬರ್ಬೇಕಂತ ಹೇಳಿ ಅತ್ಯಂತ ಕಟ್ಟುನಿಟ್ಟಾಗಿ ಜಾತ್ಯತೀತ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಯಾವ್ದಾದರೂ ಒಂದು ಸೌಹಾರ್ದತೆ ಮತ್ತು ಜಾತ್ಯತೀತ ಪಕ್ಷ ಇದ್ರೆ ಕಾಂಗ್ರೆಸ್ ಅದು ಅಧಿಕಾರ ಬರಲೇಬೇಕಂತ ಹೇಳಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಒಕ್ಕೂಲಿಂದ ಮಾಡಿದೀವಿ. ದಯವಿಟ್ಟು ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ. ಯಾರೋ 2-3 ದಯವಿಟ್ಟು ಮಾತಾಡ್ಬೇಕಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಯಾರಿಗಾರು ಕೊಡ್ಬೇಕಾದ್ರೆ ವಿತ್ ಡಾಕ್ಯುಮೆಂಟ್ಸ್ ಮಾತಾಡಿ. ನೀವೊಂದು ಡಾಕ್ಯುಮೆಂಟ್ಸ್ ಕೊಟ್ರೆ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ವೆಂಕಟೇಶ್ವರಿಗೆ ಒಂದೇ ನಾನು ಕರೆ ಕೊಡ್ತೀನಿ. ನಿಮ್ಮ MLC ಅವರ ದಾಖಲಾತಿಗಳು ಇಟ್ಕೊಂಡು ಒಂದು ದಿನ ಬೈಠಕ್ ನೀವು MLC ಅವರು ಹೇಳಿದ್ರಪ್ಪ, ನಾವು ಕೂಡ ಇನ್ನೂ ಹೆಚ್ಚಿನ ನಿಮ್ಮ MLC ಅವರು ಏನೇನು ಕಾರ್ಯಕ್ರಮಗಳು ಮಾಡ್ಯಾರ ಆ ಕಾರ್ಯಕ್ರಮಗಳ ಪಟ್ಟಿ ಇಟ್ಕೊಂಡು ನನ್ನ ಸಹೋದರಲ್ಲಿ ಏನಿದೆ ವೆಂಕಟೇಶ್ ಇರ್ಬೋದು, ಉಳಿದಂತರ ಎಲ್ಲ ನಮ್ಮ ಸಹೋದರಗಳಲ್ಲಿ ಇರ್ತಕ್ಕಂಥವ್ರು ನೀವು ಪಟ್ಟಿ ಇಟ್ಕೊಂಬರ್ರಿ. ನಾವು ಅಪ್ಪನಗೌಡರ ಬೆಂಬಲಿಗರು, ನಾವು ಕಾಂಗ್ರೆಸ್ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತರು ಏನಿದ್ದಾರೆ ಇವರೆಲ್ಲರೂ ಕೂಡ ಪಟ್ಟಿ ಇಟ್ಕೊಂಡ್ಬರ್ತೀವಿ. ಮತ್ತೆ ಪತ್ರಿಕಾ ಮಿತ್ರರ ಜೊತೆ ವಿತ್ ದಾಖಲೆ ಮಾತಾಡಮ್ಮ. ಆ ದಾಖಲೆಗಳಿಗೆ ಯಾರು ತಪ್ಪಿರ್ತಾರೋ ಅವ್ರು ಬರೀತಾರೆ. ಹೊಂದಾಣಿಕೆ ರಾಜಕೀಯ ಮಾಡಲಾರ್ದಂತ ಇಷ್ಟು ಹೇಳಿ ಒಂದು ಪತ್ರಿಕೆ ಹೇಳಿಕೆ ಕೊಡ್ತಾ ಇದ್ದಾರೆ. ಎಲ್ಲಿದ್ದೀರಿ ಸ್ವಾಮಿ? ಅಂಬರಗೌಡರು ಏನಂತಂದ್ರೆ ಜಡ್ಪಿಯಲ್ಲಿ ನಿಂತಾಗ ಠೇವಣಿ ಇಟ್ಟಿದ್ರು ಅವರು. ಆ ಠೇವಣಿ ಇಟ್ಟಾಗ ನೀವು ಇನ್ನೂ ಏನಂದ್ರೆ ಭೂಮಿ ಮೇಲೆ ಕಣ್ಣು ತೆರೆದಿರಲಿಲ್ಲ. ಠೇವಣಿ ಬಗ್ಗೆ ಮಾತಾಡ್ತಿದ್ರಿ. ಅಂಬರಗೌಡರಿಗೆ ಗೊತ್ತು ಏನಂದ್ರೆ ಯಾರಿಗೆ ಠೇವಣಿ ಏನಂತಾರೆ ಉಳಿಸ್ಬೇಕು ಮತ್ತು ಯಾರ ಠೇವಣಿ ಏನಂತಾರೆ ಗಳಿಸ್ಬೇಕನ್ನೋದು. ಅಂಬರಗೌಡರಿಗೆ ಗೊತ್ತು, ಇಡೀ ಕ್ಷೇತ್ರದ ಜನತೆಗೆ ಗೊತ್ತು, ಹೌದಿಲ್ಲ? ಅದಕ್ಕೋಸ್ಕರ ಏನಂದ್ರೆ ನೀವು ಏನಂದ್ರೆ ನಿಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಪ್ರತ್ಯಾರೋಪ ಮಾಡದೇ ಬಿಟ್ಟು ಸಹಕಾರದಿಂದ ಏನಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಏನಂದ್ರೆ ಒತ್ತು ಕೊಡ್ರಿ. ಸುಮ್ಕೆ ಏನಂದ್ರೆ ಗುಂಪುಗಾರಿಕೆ ಮಾಡಬೇಡ್ರಿ. ಈಗಾಗಲೇ ಏನಂದ್ರೆ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ನಮ್ಮ SC/ST ಜನಾಂಗದವರು ನೀವೇ ನೋಡಿದ್ರಿ. ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಸಾಸಮನಿ ನಿರ್ಪಾದಿ ಅಂತಕ್ಕಂಥ ವ್ಯಕ್ತಿ ಇದರಲ್ಲಿ ಕುಂತಿದ್ದ. ಆತ ಯಾವ ಪಕ್ಷದಲ್ಲಿ ಏನಂದ್ರೆ ಮನೆ ಶಾಸಕರ ಒಂದು ಚುನಾವಣೆಯಲ್ಲಿ ಯಾವ ಪಕ್ಷದಲ್ಲಿ ಇದ್ದ? BJPಯಲ್ಲಿ ಇದ್ದ, ಹೌದಿಲ್ಲ? BJP ಒಡೆಯೋದು ಅಂತ ಓಡಾಡಿದ ಅವಕಾಶವಾದಿ ರಾಜಕಾರಣಿ
ಯಾಕಂದ್ರೆ ಅವಕಾಶವನ್ನು ಬಳಸ್ಕೊಳ್ಳಿಕ್ಕೆ ಬಂದಿದ್ದಾರೆ ಈಗ ಬಸನಗೌಡ್ರ ಹತ್ರ ಇರ್ತಕ್ಕಂಥವ್ರು ಯಾರು ಏನಂದ್ರೆ ವೆಂಕಟೇಶ ಏನಂದ್ರೆ ದುಡಿಯೇ ಇಲ್ಲ. ಬಸನಗೌಡರು ನಾವು MLA ಎಲೆಕ್ಷನ್ಯಾಗ ಏನಂದ್ರೆ ಬಸನಗೌಡರು ಈ ಕ್ಷೇತ್ರದಲ್ಲೇ ಇರಲಿಲ್ಲ. ಅವ್ರ ಕಾರ್ಯಕರ್ತರು ಯಾರು ಏನಂತಂದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ. ಈಗ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಯಾರು ಅರುಣ್ ಕುಮಾರ್ ಅವರು ಹೇಳಿದ್ರು, ಬಸನಗೌಡರವರು ಸಾರಥಿ ಯೋಜನೆಯಲ್ಲೇ ಹೇಳ್ತಿದ್ರು. ನಾನು ಹೇಳ್ತಾ ಇದ್ದೀನಿ, ಊರಿಗೆ ಹೇಳ್ತದೆ, ಈರಣ್ಣ ಹುರುಗುಂಚಿ ಆರೋಪ ಮಾಡ್ತಕ್ಕಂಥ ಫಲಾನುಭವಿಗಳೇ ಆ ಯಾದಿಯಲ್ಲಿದೆ. ಅದಕ್ಕೋಸ್ಕರ ಅದನ್ನು ಗುರುತಿಸಿ ನಾವು ಕಾರ್ಯಕರ್ತರು ನಮ್ಮ ಶಾಸಕರಿಗೆ ಹೇಳಿದ್ವಿ, ಯಮಾಯದಲ್ಲಿ ಕೊಳವೆ ಬಾವಿ ಇರತಕ್ಕಂಥ SC/ST ಯೋಜನೆಯಲ್ಲಿ ಫಲಾನುಭವಿಗಳಲ್ಲ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಂತವ್ರಲ್ಲ. ಅದಕ್ಕೋಸ್ಕರ ನಾವು ಶಾಸಕರ ಮೇಲೆ ಒತ್ತಡ ತಂದ್ವಿ. ಏನಂತ ಆ ಪಟ್ಟಿಯನ್ನು ರದ್ದುಪಡಿಸಿ ನಿಷ್ಠಾವಂತ ಕಾರ್ಯಕರ್ತರು, ಅದರಲ್ಲಿ ಬಡ ಕಾರ್ಯಕರ್ತರು ನಮ್ಮಲ್ಲಿ ಸಾಕಷ್ಟು ಇದ್ದಾರೆ, ಅವರನ್ನು ನೀವು ಏನಂದ್ರೆ ಪರಿಗಣಿಸಿ ಅಂತ. ನಮ್ಮ ಕಾರ್ಯಕರ್ತರ ಒತ್ತಡದ ಮೇರೆಗೆ ಶಾಸಕರು ಏನಂದ್ರೆ ಬಸನಗೌಡ ಅಂದ್ರೆ MLC ಅವರು ಮಂಜೂರು ಮಾಡಿಸಿಕೊಂಡು ಬಂದಿರತಕ್ಕಂತ ಅನ್ಯ ಪಕ್ಷದ ಬೆಂಬಲಿಗರು ನಿತ್ಯ ಆರೋಪ ಮಾಡತಕ್ಕಂಥವ್ರು ಯಾದಿಯನ್ನು ತಡೆ ಇಡ್ಲಿಕ್ಕೆ ಲೆಟರ್ ಕೊಟ್ಟಿದ್ದಾರೆ. ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಜೊತೆಗೆ SC/ST ಗೆ ಅನ್ಯಾಯ ಆಗಿದೆ, ಏನಂದ್ರೆ SC/ST ಜನರಿಗೆ ಏನಂತಾರೆ ಕೆಟ್ಟದನ್ನೇ ಮಾಡ್ತಾರೆ ಶಾಸಕರು, ತಂದಿರತಕ್ಕಂಥದ್ದನ್ನು ಏನಂತಾರೆ ರದ್ದುಪಡಿಸ್ತಾರೆ ಅಂತಕ್ಕಂಥ ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ವೆಂಕಟೇಶ್ ರಾಘುಲ್ ಪರ್ವಿ ಅವರು ಇತರ SC/ST ಸಮುದಾಯದನ್ನು ಒಳಗೊಂಡು ಒಂದು ಪ್ರೆಸ್ ಮೀಟಿಂಗ್ ನಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ದಲಿತ ವಿರೋಧಿ ಭಾವನೆ ಶಾಸಕರು ತಾಳಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ದಲಿತ ವಿರೋಧಿ ಶಾಸಕರಾಗಿದ್ರೆ ಸುಮಾರು 5 ಸಲ ಶಾಸಕರಾಗಿ ನನಗೆ ಈ ತಾಲೂಕು ಏನಂತಾರೆ ಅಂಬರಗೌಡರನ್ನ ಆಯ್ಕೆ ಮಾಡ್ತಿರಲಿಲ್ಲ. ರಾಘುಲ್ ಜಡ್ಪಿ ಮತ್ತು ಬಾದಲಿ ಜಡ್ಪಿಯಲ್ಲಿ ಅತಿ ಹೆಚ್ಚು ಮತಗಳು ನಾವು SC/ST ನವರು ಇದ್ದೀವಿ ನೋಡ್ರಿ. ಇದು ಒಂದು ಅರ್ಥ ಮಾಡ್ಕೊಳ್ಬೇಕು. ಅಂಬರಗೌಡರು ಏನಂದ್ರೆ ದಲಿತ ವಿರೋಧಿ, SC/ST ವಿರೋಧಿ ಅಂತಂದ್ರೆ ಒಣ ಭೂಮಿಯಲ್ಲಿ ತೆಲ್ಯಾಂಡ್ ರೈತರಿಗೆ ಸುಮಾರು ಏನಂದ್ರೆ ತಾಲೂಕಿನಾದ್ಯಂತ 40,000 ಹೆಕ್ಟೇರ್ಗೆ ಏನಂತಾರೆ ಏತ ನೀರಾವರಿಯನ್ನು ಕಲ್ಪಿಸಿಕೊಟ್ರು. ಉದಾಹರಣೆಗೆ ಒಳಬಳ್ಳಾರಿ ಏತ ನೀರಾವರಿ ನಮ್ಮ SC/STಗೆ ಅನುಕೂಲ ಆಗ್ತಿರತಕ್ಕಂಥದ್ದು 90%. ತಿಮ್ಮಾಪುರ ಏತ ನೀರಾವರಿ 90% SC/STಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಿರುಗುಟ್ಟಿ ಏತ ನೀರಾವರಿ SC/STಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಂಥ ಒಂದು ಸದ್ದಿಗ್ಧ ಏನಂತಾರೆ ಆರ್ಥಿಕ ಬಿಕ್ಕಟ್ಟಿನ ಪಂಚ ಯೋಜನೆಗಳ ಒತ್ತಡದಲ್ಲಿಯೂ ಸಹ ಶಾಸಕರು SC/ST ಜನ ಇರ್ತಕ್ಕಂಥ ಏರಿಯಾಗಳಲ್ಲಿ